ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಈ ವಿಡಿಯೋದಲ್ಲಿ ತಮಗೆ ಏನು ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ, ಈಗಾಗಲೇ ವೀಕ್ಷಕರೇ ದೇಶದಲ್ಲಿ SIR ಪ್ರಕ್ರಿಯೆ ಭಾಳಷ್ಟು ರಾಜ್ಯಗಳಲ್ಲಿ ಕಂಪ್ಲೀಟ್ ಆಗಿರುವಂಥದ್ದು. ಯಾವೆಲ್ಲ ರಾಜ್ಯಗಳಲ್ಲಿ SIR ಪ್ರಕ್ರಿಯೆ ಕಂಪ್ಲೀಟ್ ಆಗಿದೆ ಅಂತಹ ರಾಜ್ಯಗಳಲ್ಲಿ ಕರಡು ಮತದಾರರ ಲಿಸ್ಟ್ನ ಬಿಡುಗಡೆ ಮಾಡಿರುವಂಥದ್ದು. ಅಂದರೆ ವೀಕ್ಷಕರೇ SIR ಡ್ರಾಫ್ಟ್ ರೋಲ್ ಲಿಸ್ಟ್ನ ಬಿಡುಗಡೆ ಮಾಡಿರುವಂಥದ್ದು. ಹೀಗಾಗಿ ವೀಕ್ಷಕರೇ, ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಯಾವೆಲ್ಲ ಜಿಲ್ಲೆಗಳಲ್ಲಿ SIR ಎನ್ಯುಮರೇಷನ್ ಫಾರ್ಮ್ನ ಭರ್ತಿ ಮಾಡಿ ಕೊಟ್ಟಿದ ಮೇಲೆ ಏನು BLO ಅವರು ಅಪ್ಲೋಡ್ ಮಾಡಿದ್ದಾರೆ, ಅಪ್ಲೋಡ್ ಮಾಡಿದ ಮೇಲೆ ಡ್ರಾಫ್ಟ್ ರೋಲ್ ಲಿಸ್ಟ್ನ ಬಿಡುಗಡೆ ಮಾಡುವಂಥದ್ದು. ಡ್ರಾಫ್ಟ್ ಲಿಸ್ಟ್ನ ಬಿಡುಗಡೆ ಮಾಡಿದ್ರು ಅಂತಂದರೆ ಯಾವೆಲ್ಲ ಜಿಲ್ಲೆಗಳಲ್ಲಿ ಡ್ರಾಫ್ಟ್ ಲಿಸ್ಟ್ನ ಬಿಡುಗಡೆ ಮಾಡಿದ್ದಾರೆ, ಮತ್ತು ನಿಮ್ಮ ಒಂದು ಆ ಲಿಸ್ಟಲ್ಲಿ ಡ್ರಾಫ್ಟ್ ಲಿಸ್ಟಲ್ಲಿ ನಿಮ್ಮ ಒಂದು ಹೆಸರು ಇದೆಯಾ ಇಲ್ವಾ ಅಂತ ಯಾವ ರೀತಿ ಚೆಕ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಯಾವ ಒಂದು ವೆಬ್ಸೈಟಲ್ಲಿ ಚೆಕ್ ಮಾಡಬೇಕು ಮತ್ತು ಹೇಗೆ ಚೆಕ್ ಮಾಡಬೇಕು ಅನ್ನೋದು ಈ ವಿಡಿಯೋದಲ್ಲಿ ತಮಗೆ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ನಿಮ್ಮ ಇನ್ ಕೇಸ್ ನಿಮ್ಮ ಒಂದು ಹೆಸರು ಕರಡು ಮತದಾರರ ಪಟ್ಟಿಯಲ್ಲಿ ಬಂದಿಲ್ಲ ಅಂದರೆ ಯಾವ ಕಾರಣಗಳಿಂದ ಕರಡು ಮತದಾರರ ಪಟ್ಟಿಯಲ್ಲಿ ಹೆಸರುಗಳು ಬರ್ತಾ ಇಲ್ಲ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ಕರಡು ಮತದಾರರ ಪಟ್ಟಿಯಲ್ಲಿ ಹೆಸರು ಬಂದರೂ ಕೂಡ ಕೆಲವೊಬ್ಬರಿಗೆ ನೋಟಿಸ್ ಬರೋ ಸಾಧ್ಯತೆ ಇದೆ ವೀಕ್ಷಕರೇ. ಹೀಗಾಗಿ ಯಾರಿಗೆಲ್ಲ ನೋಟಿಸ್ ಬರುತ್ತೆ, ನೋಟಿಸ್ ಬಂದಂಥವ್ರು ಮತ್ತೆ ನಿಮ್ಮ ಒಂದು ಮತದಾರರ ಹೆಸರೇನಿದೆ ಮತದಾರರ ಪಟ್ಟಿಯಲ್ಲಿ ಯಾವ ರೀತಿ ಉಳಿಸ್ಕೊಳ್ಬೇಕು, ಯಾವೆಲ್ಲ ದಾಖಲೆಗಳನ್ನು ಕೊಡಬೇಕು, ಎಲ್ಲವೂ ಕೂಡ ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ ತಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೋಸ್ಕರ ಇನ್ನೂ ಯಾರು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂತಂದರೆ ವಿಡಿಯೋ ನೋಡುವಂಥ ಪ್ರತಿಯೊಬ್ಬರು ಕೂಡ ತಪ್ಪದೆ ವಿಡಿಯೋಗೆ ಲೈಕ್ ಮಾಡಿ. ವಿಡಿಯೋಗೆ ಲೈಕ್ ಮಾಡಿದ ತಕ್ಷಣ ಹೈಪ್ ಅನ್ನೋ ಆಪ್ಷನ್ ಕೂಡ ಬರುತ್ತೆ, ಅದನ್ನು ಕೂಡ ಕ್ಲಿಕ್ ಮಾಡಿ. ಮತ್ತು ಇನ್ನೂ ಯಾರು ನಮ್ಮದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಥವಾ ಹೊಸದಾಗಿ ಯಾರಾದರೂ ನಮ್ಮದು ಯೂಟ್ಯೂಬ್ ಚಾನಲ್ನಲ್ಲಿ ನೋಡ್ತಾ ಇದ್ದೀನಿ ಅಂತಂದರೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಅನ್ನೋ ಆಪ್ಷನ್ ಇರುತ್ತೆ, ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸಾರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ವಿಡಿಯೋಗಳು, ಹೊಸ ವಿಡಿಯೋಗಳು, ಸಾರ್ವಜನಿಕರಿಗೆ ಉಪಯುಕ್ತ ಆಗುವಂಥ ಮಾಹಿತಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನೀವು ಮೊದಲನೇದಾಗಿ ಪಡೆದುಕೊಳ್ಬೋದು ಅಂತ ಹೇಳ್ತಾ ಬನ್ನಿ ವೀಕ್ಷಕರು, ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ವೀಕ್ಷಕರು, 2026ರಲ್ಲಿ ಈ ಒಂದು SIR ಡ್ರಾಫ್ಟ್ ರೋಲ್ ಲಿಸ್ಟ್ನ ಬಿಡುಗಡೆ ಮಾಡಿರುವಂಥದ್ದು. ನಮ್ಮ ಒಂದು ರಾಜ್ಯದಲ್ಲಿ ಯಾವೆಲ್ಲ ಜಿಲ್ಲೆಗಳಲ್ಲಿ ಈಗಾಗಲೇ ಡ್ರಾಫ್ಟ್ ರೋಲ್ ಲಿಸ್ಟ್ನ ಬಿಡುಗಡೆ ಮಾಡಿದ್ದಾರೆ, ಯಾವ ರೀತಿ ನೀವು ಮೊಬೈಲ್ ಮುಖಾಂತರವೇ ನಿಮ್ಮ ಒಂದು ಹೆಸರಲ್ಲಿ ಡ್ರಾಫ್ಟ್ ರೋಲ್ ಲಿಸ್ಟ್ನಲ್ಲಿ ಇದೆಯಾ ಇಲ್ವಾ ಅಂತ ಯಾವ ರೀತಿ ಚೆಕ್ ಮಾಡೋದು ಅಂತಂದರೆ, ಮೊದಲನೇದಾಗಿ ನಿಮ್ಮ ಒಂದು ಗೂಗಲಲ್ಲಿ ECI NET ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದ ಮೇಲೆ ಈ ರೀತಿಯಾಗಿರ್ತಕ್ಕಂಥ ಹೋಮ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿ, ಇಲ್ಲಿ ಕೆಳಗಡೆ ಸಿಟಿಜನ್ ಸರ್ವಿಸ್ ಪೋರ್ಟಲ್ ಅಂತ ಇದೆ. ಸಿಟಿಜನ್ ಸರ್ವಿಸ್ ಪೋರ್ಟಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ಕೊಳ್ಬೋದು ವೀಕ್ಷಕರೇ, ಈ ಒಂದು ಪೋರ್ಟಲ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿರ್ತಕ್ಕಂಥ ಪೇಜ್ ಓಪನ್ ಆಗುತ್ತೆ. ಇಲ್ಲಿ 2 ಆಪ್ಷನ್ಗಳು ತಮಗೆ ಕಾಣ್ತಾ ಇರುವಂಥದ್ದು, ಅಂದರೆ 2 ಸೆಕ್ಷನ್ಗಳು, ಒಂದು ಫಾರ್ಮರ್ಸ್ ಸೆಕ್ಷನು, ಇನ್ನೊಂದು ಸರ್ವಿಸಸ್ ಸೆಕ್ಷನ್ ಅಂತ 2 ಸೆಕ್ಷನ್ಗಳು ತಮಗೆ ಕಾಣಿಸ್ತಾ ಇರುವಂಥದ್ದು. ಇದರಲ್ಲಿ 2ನೇ ಸೆಕ್ಷನ್ ಏನಿದೆ ಸರ್ವಿಸಸ್ ಸೆಕ್ಷನಲ್ಲಿ ಇಲ್ಲಿ ನಿಮಗೆ ಡೌನ್ಲೋಡ್ ಎಲೆಕ್ಟ್ರೋ ರೋಲ್ PDF ಆ್ಯಂಡ್ ಡ್ರಾಫ್ಟ್ ರೋಲ್ ಫಾರ್ ಸ್ಟೇಟ್ಸ್ ಅಂಡರ್ SIR ಅಂತ ಇದೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ವೀಕ್ಷಕರಿಗೆ ನೋಡ್ಕೋಬೋದು ಈ ರೀತಿಯಾಗಿರ್ತಕ್ಕಂಥ ಓಪನ್ ಆಗುತ್ತೆ. ಇಲ್ಲಿ ಮೊದಲನೇದಾಗಿ ರಾಜ್ಯನ ಸೆಲೆಕ್ಟ್ ಮಾಡೋದಾಗಿರುತ್ತೆ. ಇಲ್ಲಿ ತಮಗೆ ತಿಳಿಸ್ಕೊಡ್ತೇನೆ, ನೋಡ್ಕೊಳ್ಬೋದು. ರಾಜ್ಯನ ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ಇಯರ್ ಸೆಲೆಕ್ಟ್ ಆಗಿರುತ್ತೆ, ಇಯರ್ ಆಫ್ ರಿವಿಷನ್. ಇವಾಗ ವೀಕ್ಷಕರೇ 2026ರಲ್ಲಿ SIR ಪ್ರಕ್ರಿಯೆ ಪ್ರಾರಂಭ ಆಗಿದ್ದು, ಈ ಮುಂಚೆ ವೀಕ್ಷಕರೇ 2002ರಲ್ಲಿ SIR ಪ್ರಕ್ರಿಯೆ ಅಂದರೆ ವಿಶೇಷ ಮತದಾರರ ಪರಿಷ್ಕರಣೆ ಆಗಿತ್ತು. ಇವಾಗ 2026ರಲ್ಲಿ ವಿಶೇಷ ಮತದಾರರ ಪರಿಷ್ಕರಣೆ ಮಾಡ್ತಾ ಇರುವಂಥದ್ದು. ಇಲ್ಲಿ ವೀಕ್ಷಕರೇ ರೋಲ್ ಟೈಪ್ ಅಂತ ಇದೆ, ಬೈ ಎಲೆಕ್ಷನ್ ಅಂತ ಇದೆ. ಇಲ್ಲಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಕೆಳಗಡೆ ನೋಡ್ಕೋಬೋದು ವೀಕ್ಷಕರೇ, ಬೈ ಎಲೆಕ್ಷನ್ ಡ್ರಾಫ್ಟ್ ರೋಲ್ 2026 ಅಂತ ಇದೆ. ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ವೀಕ್ಷಕರೇ ನೋಡ್ಕೊಳ್ಬೋದು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಅಂತ ಇದೆ. ಇದು ಅಸೆಂಬ್ಲಿನೂ ಕೂಡ ಸೆಲೆಕ್ಟ್ ಮಾಡೋದಾಗಿರುತ್ತೆ. ಅಂದರೆ ಯಾವೆಲ್ಲ ಜಿಲ್ಲೆಗಳಲ್ಲಿ ಈಗಾಗಲೇ ಡ್ರಾಫ್ಟ್ ರೋಲ್ ಲಿಸ್ಟ್ನ ಬಿಡುಗಡೆ ಮಾಡಿದರೆ ಆ ಒಂದು ಜಿಲ್ಲೆಗಳ ಹೆಸರುಗಳು ಇಲ್ಲಿ ಶೋ ಆಗುವಂಥದ್ದು. ಇನ್ನೂ ವೀಕ್ಷಕರೇ ಮತದಾರರ ಏನು ಪರಿಷ್ಕರಣೆ ಇದೆ, ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ಇರುವುದರಿಂದ ಇನ್ನೂ ಕೂಡ ಭಾಳಷ್ಟು ಜಿಲ್ಲೆಗಳ ಹೆಸರುಗಳು ಕೂಡ ಅಪ್ಡೇಟ್ ಆಗಬೇಕಾಗಿರುವಂಥದ್ದು. ಈಗಾಗಲೇ 2 ಜಿಲ್ಲೆಗಳ ಹೆಸರುಗಳನ್ನು ಇಲ್ಲಿ ತೋರಿಸ್ತಾ ಇರುವಂಥದ್ದು. ಅಂದರೆ ಅಲ್ಲಿ ಕಂಪ್ಲೀಟಾಗಿ SIR ಡ್ರಾಫ್ಟ್ ರೋಲ್ ಲಿಸ್ಟ್ ಕೂಡ ಬಿಡುಗಡೆ ಮಾಡಿದ್ದಾರೆ. ಇಲ್ಲಿಂದ ನೀವು ಚೆಕ್ಔಟ್ ಮಾಡ್ಕೊಳ್ಳೋದು ವೀಕ್ಷಕರೇ. ಇಲ್ಲಿ ನಾನು ದಾವಣಗೆರೆ ಸೌತ್ ಅಂತ 2 ಜಿಲ್ಲೆಗಳದ್ದು ಮಾತ್ರ ಅಪ್ಡೇಟ್ ಆಗಿರುವಂಥದ್ದು. ನೀವು ಕೂಡ ನಿಮ್ಮ ಒಂದು ಜಿಲ್ಲೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಅಪ್ಡೇಟ್ ಆಗುತ್ತೆ. ಅಲ್ಲಿಂದ ಇದೇ ರೀತಿಯಾಗಿರ್ತಕ್ಕಂಥ ನೀವು ಸ್ಟೆಪ್ನ ಬಳಸ್ಕೊಂಡು ಹೆಸರುಗಳನ್ನು ನಿಮ್ಮ ಹೆಸರು ಕರಡು ಮತದಾರರ ಪಟ್ಟಿಯಲ್ಲಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಬೋದು. ಇಲ್ಲಿ ದಾವಣಗೆರೆ ಸೌತ್ ಅಂತ ಇದೆ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡಿದ ನಂತರ ವೀಕ್ಷಕರೇ ಇಲ್ಲಿ ಸೆಲೆಕ್ಟ್ ಲ್ಯಾಂಗ್ವೇಜ್ ಅಂತ ಇದೆ. ಸೆಲೆಕ್ಟ್ ಲ್ಯಾಂಗ್ವೇಜ್ ಅಂತಂದರೆ ನೀವು ಮತದಾರರ ಲಿಸ್ಟ್ ಏನಿರುತ್ತೆ, ನಿಮ್ಮ ಒಂದು ಬೂತ್ ನಂಬರ್ ಏನಿರುತ್ತೆ, ಆ ಒಂದು ಬೂತ್ ನಂಬರ್ನ ಎಲ್ಲ ಮತದಾರರ ಲಿಸ್ಟ್ ಡೌನ್ಲೋಡ್ ಮಾಡಬೇಕು ಅಂತಂದರೆ ಇಂಗ್ಲೀಷಲ್ಲಿ ಲಿಸ್ಟ್ನ ಡೌನ್ಲೋಡ್ ಮಾಡಬೇಕು ಅಥವಾ ಕನ್ನಡದಲ್ಲಿ ಮಾಡಬೇಕಾ ಅಂತ ನಿಮಗೆ ಬಿಟ್ಟಿದ್ದು ವೀಕ್ಷಕರೇ. ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ನಾನು ಕನ್ನಡ ಅಂತ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಕನ್ನಡ ಅಂತ ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ನೋಡ್ಕೊಳ್ಬೋದು, ಇಲ್ಲಿ ಕ್ಯಾಪ್ಚಾ ಕೊಟ್ಟಿದ್ದಾರೆ. ಕ್ಯಾಪ್ಚಾನ ಎಂಟ್ರಿ ಮಾಡಿ ಇಲ್ಲಿ ಡೌನ್ಲೋಡ್ ಸೆಲೆಕ್ಟೆಡ್ PDF ಅಂತ ಇದೆ.
ಇಲ್ಲಿ ನಿಮ್ಮ ಒಂದು ಜಿಲ್ಲೆಯಲ್ಲಿರುವಂಥ ಎಲ್ಲ ಬೂತ್ ನಂಬರ್ಗಳು ನಿಮಗೆ ಶೋ ಆಗುವಂಥದ್ದು, ಅಂದರೆ ಪಾರ್ಟ್ ನಂಬರ್ಗಳು ಶೋ ಆಗುವಂಥದ್ದು. ನಿಮ್ಮ ಒಂದು ಪಾರ್ಟ್ ನಂಬರ್ ಯಾವುದಿರುತ್ತೆ ಆ ಒಂದು ಬಾಕ್ಸ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇವಾಗ ನಾನು ಮೊದಲನೇ ಬೂತ್ ನಂಬರ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಮೇಲ್ಗಡೆ ಬಂದು ಇಲ್ಲಿ ಕ್ಯಾಪ್ಚಾನ ಎಂಟ್ರಿ ಮಾಡೋದಾಗಿರುತ್ತೆ. ಕ್ಯಾಪ್ಚಾ ಎಂಟ್ರಿ ಮಾಡಿ ಡೌನ್ಲೋಡ್ ಸೆಲೆಕ್ಟೆಡ್ PDF ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದಿರಿ ಅಂತಂದರೆ ನಿಮ್ಮ ಒಂದು ಪಾರ್ಟ್ ನಂಬರಲ್ಲಿ ಯಾವೆಲ್ಲ ಮತದಾರರು ಡ್ರಾಫ್ಟ್ ರೋಲ್ ಲಿಸ್ಟ್ನಲ್ಲಿ ಹೆಸರು ಬಂದಿದೆ ಅವರ ಹೆಸರುಗಳು ಎಲ್ಲವೂ ಕೂಡ ಶೋ ಆಗುವಂಥದ್ದು ವೀಕ್ಷಕರೇ. ಈಗಾಗಲೇ ವೀಕ್ಷಕರೇ ರಾಜ್ಯದಲ್ಲಿ ಬಹುತೇಕ ಅಂದರೆ 47 ಲಕ್ಷಕ್ಕೂ ಅಧಿಕ ಮತದಾರರ ಹೆಸರುಗಳೇನಿದೆ ಡಿಲೀಟ್ ಆಗುವ ಸಾಧ್ಯತೆ ಇದೆ ವೀಕ್ಷಕರೇ. ಡ್ರಾಫ್ಟ್ ರೋಲ್ ಲಿಸ್ಟ್ನಲ್ಲಿ ಹೆಸರು ಬರ್ತಾ ಇಲ್ಲ. ಸುಮಾರು 47 ಲಕ್ಷಕ್ಕೂ ಅಧಿಕ ಮತದಾರರ ಹೆಸರುಗಳೇನಿದೆ ಡ್ರಾಫ್ಟ್ ರೋಲ್ ಲಿಸ್ಟ್ನಲ್ಲಿ ಬರದೇ ಇರುವುದಕ್ಕೆ ಕಾರಣಗಳೇನೆಂದರೆ ವೀಕ್ಷಕರೇ ಸುಮಾರು 4 ಕಾರಣಗಳಿಂದ ಈ ಒಂದು SIR ಡ್ರಾಫ್ಟ್ ರೋಲ್ ಲಿಸ್ಟ್ನಲ್ಲಿ ಬರ್ತಾ ಇಲ್ಲ ವೀಕ್ಷಕರೇ. ಯಾವೆಲ್ಲ ಕಾರಣಗಳಂತಂದರೆ ಮೊದಲನೇದಾಗಿ ಆಬ್ಸೆಂಟ್ ಇರುವಂಥವರು, ಅಂದರೆ BLO ಅವರು ಮನೆಗೆ ಭೇಟಿ ನೀಡಿದಾಗ ಅವರು 2-3 ಬಾರಿ ಮನೆಗಳಿಗೆ ಭೇಟಿ ನೀಡಿದಾಗ ಅವರು ಮನೆಯಲ್ಲಿ ಇಲ್ಲ, ಅವರು ನಾವು ಕೊಟ್ಟಿರ್ತಕ್ಕಂಥ ಫಾರ್ಮ್ಗಳನ್ನ ಫಿಲ್ ಮಾಡಿ ಕೊಟ್ಟಿಲ್ಲ ಅಂತ ಈ ರೀತಿಯಾಗಿ ಗೈರು ಹಾಜರಾಗಿರ್ತಕ್ಕಂಥ ಮತದಾರರ ಹೆಸರುಗಳು ಸೇರಿವೆ ಕಾರಣಗಳಿಂದ ಹೆಸರುಗಳು ಡಿಲೀಟ್ ಆಗುವ ಸಾಧ್ಯತೆ ಇದೆ ವೀಕ್ಷಕರೇ. ಮತ್ತು ಇನ್ನೊಂದು ಕಾರಣ ಏನಂತಂದರೆ ಸ್ಥಳಾಂತರಗೊಂಡಂಥವರು, ಅಂದರೆ ಬೇರೆ ಪ್ರದೇಶಗಳಲ್ಲಿ ಪರ್ಮನೆಂಟಾಗಿ ಬೇರೆ ಪ್ರದೇಶಗಳಲ್ಲಿ ವಾಸ ಮಾಡ್ತಕ್ಕಂಥವ್ರು. ಮತ್ತು ಇನ್ನೂ ಒಂದಿಷ್ಟು ಜನರು ಯಾರೆಲ್ಲ ಇದ್ದಾರೆ ಅಂತಂದರೆ ಯಾರೆಲ್ಲ ಮರಣ ಹೊಂದಿದ್ದಾರೆ, ಮೃತಪಟ್ಟವರು ಕೂಡ ಹೆಸರುಗಳು ಕೂಡ ಲಿಸ್ಟ್ನಲ್ಲಿ ಹೆಸರಿದೆ, ಅಂಥವ್ರದ್ದು ಕೂಡ ನಾವು ಡಿಲೀಟ್ ಮಾಡ್ತಾ ಇದ್ದೀವಿ ಅಂತ ಚುನಾವಣಾ ಆಯೋಗದ ಕಡೆಯಿಂದನೇ ಮಾಹಿತಿನ ತಿಳಿಸಿರುವಂಥದ್ದು ವೀಕ್ಷಕರೇ. ಇನ್ನೂ ಒಂದು ಕಾರಣ ಏನಂತಂದರೆ ಯಾರ್ದೆಲ್ಲ ಡೂಪ್ಲಿಕೇಟ್ ಮತದಾರರು ಇದ್ದಾರೆ, ಅಂದರೆ ಎರಡೆರಡು ಕಡೆಯೂ ಕೂಡ ಹೆಸರುಗಳನ್ನು ಇರ್ತಕ್ಕಂಥವ್ರದ್ದು, ಅಂಥವ್ರದ್ದು ಕೂಡ ಕರಡು ಮತದಾರರ ಪಟ್ಟಿಯಲ್ಲಿ ನಾವು ಹೆಸರನ್ನು ಡಿಲೀಟ್ ಮಾಡ್ತಾ ಇದ್ದೀವಿ ಅಂತ ಚುನಾವಣಾ ಆಯೋಗದ ಕಡೆಯಿಂದನೇ ಮಾಹಿತಿಯನ್ನು ತಿಳಿಸಿರುವಂಥದ್ದು. ಇನ್ನು ಇತರೆ ಕಾರಣಗಳಿಂದ ಹೆಸರುಗಳನ್ನು ಡಿಲೀಟ್ ಮಾಡ್ತಾ ಇದ್ದೀವಿ ಅಂತ ಚುನಾವಣಾ ಆಯೋಗದ ಕಡೆಯಿಂದನೇ ಮಾಹಿತಿಯನ್ನು ತಿಳಿಸಿರುವಂಥದ್ದು. ಇಂತಹ ಮತದಾರರ ಹೆಸರುಗಳನ್ನು ಕರಡು ಮತದಾರರ ಪಟ್ಟಿಯಲ್ಲಿ ಬರೋದಿಲ್ಲ ಅಂತ ತಿಳಿಸ್ಕೊಟ್ಟಿರುವಂಥದ್ದು ವೀಕ್ಷಕರೇ. ಇನ್ನು ವೀಕ್ಷಕರೇ ಕರಡು ಮತದಾರರ ಪಟ್ಟಿಯಲ್ಲಿ ನಿಮ್ಮೊಂದು ಹೆಸರು ಅಕಸ್ಮಾತಾಗಿ ನಿಮ್ಮದು ಎಲ್ಲವೂ ಕೂಡ ಕರೆಕ್ಟ್ ಆಗಿತ್ತು, ಕಾರಣಾಂತರಗಳಿಂದ ನಿಮ್ಮೊಂದು ಹೆಸರು ಬಂದಿಲ್ಲ ಅಂತಂದರೆ ನೀವು ಏನು ಮಾಡಬೇಕು ಅಂತಂದರೆ ಅದಕ್ಕೆ ಸಪ್ರೇಟಾಗಿ ಅವಕಾಶನ ಕೊಟ್ಟಿರುವಂಥದ್ದು ಚುನಾವಣಾ ಆಯೋಗದಿಂದನೇ. ಅಂದರೆ ಒಂದು ನಿಗದಿತ ಸಮಯನ ಕೊಟ್ಟಿರ್ತದ್ದು, ಆ ಒಂದು ಸಮಯದ ಒಳಗಾಗಿ ನೀವು ಫಾರ್ಮ್ 6ನ ಭರ್ತಿ ಮಾಡಿ ಮತ್ತೆ ನೀವು ಮತದಾರರಿಗೆ ಅರ್ಜಿನ ಸಲ್ಲಿಸಬೇಕಾಗಿರುತ್ತೆ. ಅದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ನೀವು ಅರ್ಜಿ ಸಲ್ಲಿಸಿದ್ರಿ ಅಂತಂದರೆ ನಿಮ್ಮ ಒಂದು ದಾಖಲೆಗಳು ಎಲ್ಲವೂ ಕೂಡ ಸರಿಯಾಗಿದೆಯಲ್ಲ ಅಂತ ಚೆಕ್ ಮಾಡ್ತಾರೆ ಚುನಾವಣಾ ಆಯೋಗದ ಕಡೆಯಿಂದ. ಚೆಕ್ ಮಾಡಿದ ಮೇಲೆ ಮತ್ತೆ ನಿಮ್ಮ ಒಂದು ಹೆಸರೇನಿದೆ ಫೈನಲ್ ಲಿಸ್ಟಲ್ಲಿ ನಿಮ್ಮ ಮುಂದೆ ಹೆಸರು ಬರುವಂಥದ್ದು ವೀಕ್ಷಕರೇ. ಇನ್ನು ವೀಕ್ಷಕರೇ ಯಾರಿಗೆಲ್ಲ ಡ್ರಾಫ್ಟ್ ರೋಲ್ ಲಿಸ್ಟ್ನಲ್ಲಿ ಹೆಸರು ಬಂದಿದ್ದರೂ ಕೂಡ ಯಾರಿಗೆಲ್ಲ ನೋಟಿಸ್ ಬರುತ್ತೆ ಅಂತಂದರೆ ಯಾರೆಲ್ಲ SIR ಎನ್ಯುಮರೇಷನ್ ಫಾರ್ಮ್ನ ಭರ್ತಿ ಮಾಡುವಾಗ ಮೊದಲನೇ ಕಾಲಮ್ ಮತ್ತು ಎರಡನೇ ಕಾಲಮ್ ಅಂತಂದರೆ 2002ರ ಮಾಹಿತಿ ಯಾರೆಲ್ಲ ಭರ್ತಿ ಮಾಡಿಲ್ಲ, ಭರ್ತಿ ಮಾಡದೇ ಇದ್ದಂಥವ್ರು ಮತ್ತು ಅವರಿಗೆ ಮಾಹಿತಿ 2002ರ ಮಾಹಿತಿ ಸಿಗದೇ ಇದ್ದಂಥವ್ರು ಅವರ ಮಾಹಿತಿ ಮಾತ್ರ ಭರ್ತಿ ಮಾಡಿ ಕೆಳಗೆ ಅವರ ಡೀಟೇಲ್ಸ್ ಮಾತ್ರ ಭರ್ತಿ ಮಾಡಿ BLO ಅವರಿಗೆ ಸಬ್ಮಿಟ್ ಮಾಡಿದರೆ ಅಂಥವರಿಗೆ ನೋಟಿಸ್ ಬರುವ ಸಾಧ್ಯತೆ ಇದೆ ವೀಕ್ಷಕರೇ. ಯಾಕೆ ಅಂತಂದರೆ ಚುನಾವಣಾ ಆಯೋಗದ ಕಡೆಯಿಂದನೇ 2002ರ ಮಾಹಿತಿ ಯಾರೆಲ್ಲ ಭರ್ತಿ ಮಾಡಿಲ್ಲ ಹಾಗೆ ಭರ್ತಿ ಮಾಡಿ ಅವರ ಮಾಹಿತಿಗಳು ಮಾತ್ರ ಭರ್ತಿ ಮಾಡಿ ಕೊಟ್ಟಿದ್ದಾರೆ ಅಂಥವರಿಗೆ ನಾವು ನೋಟಿಸ್ನ ಕೊಡ್ತೀವಿ. ನೋಟಿಸ್ ಕೊಟ್ಟಿದ ಮೇಲೆ ಅವರಿಗೆ ನಾವು ಚುನಾವಣಾ ಆಯೋಗದ ಕಡೆಯಿಂದ ನಿಗದಿಪಡಿಸಿರುವಂಥ 11 ದಾಖಲೆಗಳಲ್ಲಿ ಯಾವುದಾದ್ರೂ ಒಂದು ದಾಖಲೆನ ಕೊಟ್ಟು ಮತ್ತೆ ಅವರ ಒಂದು ಹೆಸರನ್ನ ಮತದಾರರ ಪಟ್ಟಿಯಲ್ಲಿ ಉಳಿಸ್ಕೊಳ್ಬೋದು ಅಂತ ತಿಳಿಸ್ಕೊಟ್ಟಿದ್ದಾರೆ. ಈ ರೀತಿಯಾಗಿ ಅವರ ಒಂದು ಡೀಟೇಲ್ಸ್ ಭರ್ತಿ ಮಾಡಿಕೊಟ್ಟಂಥವರು ರಾಜ್ಯದಲ್ಲಿ ವೀಕ್ಷಕರೇ 17,19,000 ಮತದಾರರು ಇದ್ದಾರೆ ಅಂತ ಚುನಾವಣಾ ಆಯೋಗದ ಕಡೆಯಿಂದನೇ ಮಾಹಿತಿಯನ್ನು ತಿಳಿಸಿರುವಂಥದ್ದು. ಈ ರೀತಿಯಾಗಿ ನಿಮ್ಮ ಒಂದು ಹೆಸರುಗಳನ್ನು ಉಳಿಸ್ಕೊಳ್ಬೋದು ವೀಕ್ಷಕರೇ. ಇವಾಗ ವೀಕ್ಷಕರೇ ಈ ರೀತಿಯಾಗಿ ನೀವು 2026ರ ಡ್ರಾಫ್ಟ್ ರೋಲ್ ಲಿಸ್ಟ್ನ ಡೌನ್ಲೋಡ್ ಮಾಡ್ಕೊಳ್ಬೋದು. ಇಲ್ಲಿ ಡೌನ್ಲೋಡ್ ಅನ್ನೋ ಆಪ್ಷನ್ ಇದೆ, ಇಲ್ಲಿ ಕ್ಯಾಪ್ಚಾ ಎಂಟ್ರಿ ಮಾಡಿ ನಮಗೆ ಡೌನ್ಲೋಡ್ ಮಾಡಿ ತಮಗೆ ಮುಂದಿನ ಪ್ರೊಸೆಸ್ ತಿಳಿಸ್ಕೊಡ್ತೀನಿ, ನೋಡ್ಕೋಬೋದು ವೀಕ್ಷಕರು. ನೋಡ್ಕೊಳ್ಬೋದು ಫೈಲ್ ಡೌನ್ಲೋಡ್ ಆಗಿರುವಂಥದ್ದು. ಇವಾಗ ನಾನು ಓಪನ್ ಮಾಡಿ ತಮಗೆ ತಿಳಿಸ್ಕೊಡ್ತೀನಿ, ನೋಡ್ಕೊಳ್ಬೋದು ವೀಕ್ಷಕರು. ನೋಡ್ಕೊಳ್ಬೋದು ಈ ರೀತಿಯಾಗಿರ್ತಕ್ಕಂಥ 2026ರ ವಿಶೇಷ ಮತದಾರರ ಡ್ರಾಫ್ಟ್ ರೋಲ್ ಲಿಸ್ಟ್ನ ಬಿಡುಗಡೆ ಮಾಡಿರುವಂಥದ್ದು. ಈ ರೀತಿಯಾಗಿ ಸುಲಭವಾಗಿ ನೀವು ಕೂಡ ನಿಮ್ಮ ಒಂದು ಮೊಬೈಲ್ ಮುಖಾಂತರವೇ ನಿಮ್ಮ ಒಂದು ಹೆಸರು ಇದೇನಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಬೋದು ವೀಕ್ಷಕರೇ. ಇಷ್ಟು ಮಾಹಿತಿ ಆಗಿತ್ತು ವೀಕ್ಷಕರೇ. ಈ ಮಾಹಿತಿ ತಮಗೆ ಉಪಯುಕ್ತ ಅನಿಸಿತು ಅಂತಂದರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ, ಈ ಒಂದು ಮಾಹಿತಿನ ಎಲ್ಲ ಕಡೆಯೂ ಶೇರ್ ಮಾಡಿ ಅಂತ ಹೇಳ್ತಾ ಹಿಂಗಿಂದ ಎಂಡ್ವರೆಗೂ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕಡೆ ತನಕ ವಾಚ್ ಮಾಡಿದಂಥ ಪ್ರತಿಯೊಬ್ಬರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಮಾಹಿತಿಯೊಂದಿಗೆ ಭೇಟಿ ಆಗ್ತಿರೋಣ. ಅಲ್ಲಿವರೆಗೂ ನಮಸ್ಕಾರ.